ರಾಜ್ಯವು ಹಸಿರು ಬೆಟ್ಟಗಳು ಹಾಗೂ ಪ್ರಕೃತಿ ಸೌಂದರ್ಯದ ತವರೂರು ಆಗಿದೆ. ಅದಕ್ಕಾಗಿಯೇ ಅನೇಕ ಪ್ರವಾಸಿಗರು ಕೇರಳಕ್ಕೆ ಭೇಟಿ ನೀಡಲು ತುಂಬಾ ಇಷ್ಟಪಡ್ತಾರೆ. ಮುಖ್ಯವಾಗಿ ಚಳಿಗಾಲದಲ್ಲಿ ಜನರು ಮಂಜಿನಿಂದ ಆವೃತವಾದ ಹಸಿರು ಬೆಟ್ಟಗಳು, ಹರಿಯುವ ಜಲಪಾತಗಳನ್ನು ವೀಕ್ಷಿಸಲು ಹಾತೊರೀತಾರೆ. ಈ ಪಟ್ಟಿಯಲ್ಲಿ ನೀವು ಕೂಡ ಇದ್ದೀರಾ. ಕಡಿಮೆ ದರದಲ್ಲಿ ಪ್ರವಾಸ ಮಾಡುವ ಆಫರ್ ಇಂಡಿಯನ್ ರೈಲ್ವೆ ಕೇಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ನಿಮಗೋಸ್ಕರವಾಗಿ ಗುಡ್ ನ್ಯೂಸ್ ನೀಡಿದೆ. ಪ್ರವಾಸದ ದರ ಎಷ್ಟು, ಈ ಪ್ಯಾಕೇಜ್ನಲ್ಲಿ ಯಾವೆಲ್ಲ ಸ್ಥಳಗಳು ಸೇರಿವೆ ಎಂಬುದನ್ನು ನೋಡ್ಕೊಂಡು ಬನ್ನಿ. ವಯನಾಡ್ ಕೇರಳದ ಅತ್ಯಂತ ಸೊಗಸಾದ ಗಿರಿಧಾಮಗಳಲ್ಲಿ ಒಂದಾಗಿದೆ. ವಯನಾಡ್ನಲ್ಲಿ ಭೂಕುಸಿತದ ನಂತರ ಸದ್ಯ ಕೊಂಚ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ವಯನಾಡ್ ಬೆಂಗಳೂರಿಗರಿಗೆ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಇಲ್ಲಿ ಅಭಯಾರಣ್ಯಗಳು, ಗುಹೆಗಳು, ಟ್ರೆಕ್ಕಿಂಗ್ ಮಾಡಬಹುದಾದ ಶಿಖರಗಳು, ಪ್ರಶಾಂತವಾದ ಸರೋವರ ಮತ್ತು ಹಾಲಿನ ನೊರೆಯಂತೆ ದುಮ್ಮಿಕ್ಕುವ ಜಲಪಾತಗಳು ಸೇರಿದಂತೆ ಸಾಕಷ್ಟು ಪ್ರವಾಸಿ ಆಕರ್ಷಣೆಗಳಿಂದ ಪ್ರವಾಸಿಗರನ್ನ ಸೆಳೀತಾ ಇದೆ. ವಯನಾಡ್ ತಮಿಳುನಾಡು ಮತ್ತು ಕೇರಳದ ಅಂಚಿನಲ್ಲಿದೆ. ಇಡೀ ಪ್ರದೇಶವು ಇಳಿಜಾರಿನ ಪ್ರದೇಶಗಳೊಂದಿಗೆ ಸಂಪೂರ್ಣವಾಗಿ ಹಸಿರು ಮತ್ತು ನೈಸರ್ಗಿಕ ಜೀವನವನ್ನ ಒಳಗೊಂಡಿರುವ ಅದ್ಭುತ ಸ್ಥಳ ಇದಾಗಿದೆ. ಚಳಿಗಾಲದಲ್ಲಿ ಕೇರಳದ ಸೌಂದರ್ಯ ಸವಿಯಲು ಐಆರ್ಸಿಟಿಸಿ ಸೂಪರ್ ಪ್ಯಾಕೇಜ್ ತಂದಿದೆ. ಕಡಿಮೆ ದರದಲ್ಲಿ 6 ದಿನಗಳ ಸೂಪರ್ ಪ್ರವಾಸ ನಿಮಗಾಗಿ ತರಲಾಗಿದೆ. ಮುಖ್ಯವಾಗಿ ಚಳಿಗಾಲದಲ್ಲಿ ಜನರು ಮಂಜಿನಿಂದ ಆವೃತವಾದ ಹಸಿರು ಬೆಟ್ಟಗಳು, ಹರಿಯುವ ಜಲಪಾತಗಳನ್ನು ವೀಕ್ಷಿಸಲು ಹಾತೊರೆಯುತ್ತಾರೆ. ಐಆರ್ಸಿಟಿಸಿ ವಂಡರ್ಸ್ ಆಫ್ ವಯನಾಡ್ ಹೆಸರಿನಲ್ಲಿ ಈ ಪ್ಯಾಕೇಜ್ ತಂದಿದೆ. ಈ ಪ್ರವಾಸವು ರೈಲಿನಲ್ಲಿ ಹೈದರಾಬಾದ್ನಿಂದ ಆರಂಭವಾಗುತ್ತೆ. ವಯನಾಡಿನಲ್ಲಿರುವ ಅನೇಕ ತಾಣಗಳಿಗೆ ಭೇಟಿ ನೀಡಬಹುದು. ಈ ಪ್ಯಾಕೇಜ್ 5 ರಾತ್ರಿ ಮತ್ತು 6 ಹಗಲು ಪ್ರಯಾಣಿಸುವ ಪ್ಯಾಕೇಜ್ ಆಗಿದೆ. ಈ ಪ್ರವಾಸದ ಪ್ರಯಾಣ ಪ್ರತಿ ಮಂಗಳವಾರ ನಡೆಯುತ್ತೆ. ಮೊದಲ ದಿನ ಕಾಚಿಗುಡ ಮಂಗಳೂರು ಸೆಂಟ್ರಲ್ ಎಕ್ಸ್‌ಪ್ರೆಸ್ ಕಾಚಿಗುಡ ರೈಲು ನಿಲ್ದಾಣದಿಂದ ಬೆಳಗ್ಗೆ 6ಕ್ಕೆ ಹೊರಡಲಿದೆ. ಅವತ್ತು ಇಡೀ ದಿನ ಪ್ರಯಾಣ ಜರುಗುತ್ತೆ. ಎರಡನೇ ದಿನ ಬೆಳಗ್ಗೆ 6:17ಕ್ಕೆ ಕಣ್ಣೂರು ತಲುಪಲಿದೆ. ಸೇಂಟ್ ಏಂಜಲೋ ಫೋರ್ಟ್ ಹಾಗೂ ಅರಕ್ಕಲ್ ಮ್ಯೂಸಿಯಂಗೆ ಭೇಟಿ ನೀಡಬಹುದು. ಅಲ್ಲಿಂದ ವಯನಾಡಿಗೆ ಪ್ರಯಾಣ ಪ್ರಾರಂಭವಾಗುತ್ತೆ. ನಡುವೆ ಕೆಲವು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡಲಾಗುವುದು. ಮೂರನೇ ದಿನ ಕುರುವ ದ್ವೀಪದ ಅನೇಕ ಭಾಗಗಳಿಗೆ ಭೇಟಿ ಕೊಡಲಾಗುವುದು. ತಿರುನೆಲ್ಲಿ ದೇವಸ್ಥಾನ, ಬಾಣಾಸುರ ಸಾಗರ ಆಣೆಕಟ್ಟಿಗೆ ಭೇಟಿ ನೀಡಲಾಗುವುದು. ನಾಲ್ಕನೇ ದಿನ ಅಂಬಲ್ವಾಯಲ್ ಹೆರಿಟೇಜ್ ಮ್ಯೂಸಿಯಂ, ಸ್ಕೂಯಿಪಾರಾ ಫಾಲ್ಸ್, ಎಡಕ್ಕಲ್ ಗುಹೆಗಳು, ಪೊಕ್ಕೋಡ್ ಸರೋವರಕ್ಕೆ ವೀಕ್ಷಿಸಲಾಗುವುದು. ಅಲ್ಲಿಂದ ನೀವು ಕೋಯಿಕೋಡ್ ತಲುಪುತ್ತೀರಿ. ಅವರು ಕಪ್ಪೇಡ್ ಬೀಚ್ ಅನ್ನ ಕಣ್ತುಂಬಿಸಿಕೊಳ್ಳಬಹುದು. ಸಂಜೆ ನೀವು SM ಸ್ಟ್ರೀಟ್ ನಲ್ಲಿ ಶಾಪಿಂಗ್ ಮಾಡಬಹುದಾಗಿದೆ. ಬಳಿಕ ರಾತ್ರಿ ಕ್ಯಾಲಿಕಟ್ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಕರೆದುಕೊಂಡು ಬಂದು ಬಿಡಲಾಗುತ್ತೆ. 3AC ಕಂಫರ್ಟ್ ಬೋಗಿಯಲ್ಲಿ ಪ್ರಯಾಣಿಸುವ ಒಬ್ಬ ವ್ಯಕ್ತಿಗೆ 36,590 ರೂಪಾಯಿ ಆದ್ರೆ ಡಬಲ್ ಶೇರಿಂಗ್ಗೆ 20,700 ರೂಪಾಯಿ ನಿಗದಿಪಡಿಸಲಾಗಿದೆ. ಇನ್ನು ಟ್ರಿಪಲ್ ಶೇರಿಂಗ್ ಮೂಲಕ ಪ್ರಯಾಣಿಸುವವರಿಗೆ 16,280 ರೂಪಾಯಿ ಪ್ರವಾಸ ಪ್ಯಾಕೇಜ್ ದರವನ್ನ ಐಆರ್ಸಿಟಿಸಿ ನಿಗದಿಪಡಿಸಿದೆ. 5 ರಿಂದ 11 ವರ್ಷದ ಬಾಲಕ ಅಥವಾ ಬಾಲಕಿಯರು ವಯನಾಡಿಗೆ ಪ್ರಯಾಣಿಸುವುದಾದ್ರೆ 10,510 ರೂಪಾಯಿ ಪಾವತಿಸಬೇಕಾಗುತ್ತೆ. ಸ್ಟ್ಯಾಂಡರ್ಡ್ಸ್ ನಾನ್ AC SL ಬೋಗಿಯಲ್ಲಿ ಪ್ರಯಾಣಿಸುವುದಾದ್ರೆ ಸಿಂಗಲ್ ಹಂಚಿಕೆಯಲ್ಲಿ ಪ್ರಯಾಣಿಸಿದ್ರೆ 33,790 ರೂಪಾಯಿ ಪ್ಯಾಕೇಜ್ಗಾಗಿ ಪಾವತಿಸಬೇಕಾಗುತ್ತೆ. ಡಬಲ್ ಹಂಚಿಕೆ ಪ್ರಯಾಣಕ್ಕೆ 17,900 ರೂಪಾಯಿ, ಇನ್ನು ಟ್ರಿಪಲ್ ಹಂಚಿಕೆಗೆ 13,490 ರೂಪಾಯಿ ಪಾವತಿಸಬೇಕು ಎಂದು ಐಆರ್ಸಿಟಿಸಿ ಮಾಹಿತಿ ನೀಡಿದೆ. ಐಆರ್ಸಿಟಿಸಿ ಪ್ಯಾಕೇಜ್ನಲ್ಲಿ ಪ್ರಯಾಣ ವಿಮೆ ಸೌಲಭ್ಯ ಒದಗಿಸಲಾಗಿದೆ. ಪ್ರಸ್ತುತ ಈ ಟೂರ್ ಡಿಸೆಂಬರ್ 3, 10 ಹಾಗೂ 17ರಂದು ಲಭ್ಯವಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.